ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದ್ರೆ ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನಪ್ಪಾ ಅಂತಂದ್ರೆ, ನೀವು ಯುವ ನಿಧಿ ಸ್ಕೀಮ್ಗೆ ಅಪ್ಲಿಕೇಶನ್ಸ್ ಅನ್ನ ಆಗ್ಬೇಕು ಅಂದ್ರೆ ನಿಮಗೆ ಯಾವ ರೀತಿ ಎಲಿಜಿಬಿಲಿಟಿ ಇರಬೇಕು, ಮತ್ತೆ ಯಾವ್ಯಾವ ದಾಖಲಾತಿಗಳು ಬೇಕು, ಮತ್ತೆ ಈ ಯುವ ನಿಧಿ ಸ್ಕೀಮ್ಗೆ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ವಿಷಯನೂ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ನ ಮರೆಯದೆ ಮಿಸ್ ಮಾಡದೆ ಹೊಡೀರಿ. ಹಾಗೆ ನೀವಿನ್ನು ಇವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಈಗ ನೋಡೋಣ ಬನ್ನಿ. ಸೊ ಯುವ ನಿಧಿ ಸ್ಕೀಮ್ಗೆ ಏನೇನ್ ಎಲಿಜಿಬಿಲಿಟಿ ಇರಬೇಕು ಅಂತ ಅನ್ನೋದಾದ್ರೆ, ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ, ನೀವು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಮೊದಲನ ಎಲಿಜಿಬಿಲಿಟಿ. ಸೊ ನೀವು ಕರ್ನಾಟಕದ ನಿವಾಸಿಗಳಾಗಿದ್ರೆ ನೀವು ಈ ಸ್ಕೀಮಿಗೆ ಅಪ್ಲೈ ಮಾಡೋಕೆ ಅರ್ಹರಾಗಿರ್ತೀರ. ಸೊ ಈ ಕರ್ನಾಟಕದ ನಿವಾಸಿಗಳಾದ್ರೆ ಮಾತ್ರ ಈ ಸ್ಕೀಮ್ ಅನ್ನು ಅಪ್ಲೈ ಮಾಡಕ್ ಸಾಧ್ಯ. ಸೊ ಅದರಲ್ಲೂ ನೀವು ಬೇರೆ ರಾಜ್ಯದವರಾಗಿದ್ರು ಕೂಡ ನೀವು ಕನಿಷ್ಠ ಕರ್ನಾಟಕದಲ್ಲಿ 6 ವರ್ಷಗಳ ಕಾಲ ವಿದ್ಯಾಭ್ಯಾಸ ನಡೆಸಿದ್ರೆ ನೀವು ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಸೊ ಇದು ಮೊದಲ ಎಲಿಜಿಬಿಲಿಟಿ. ಹಾಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ 2022-23ನ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಪದವಿ ಅಥವಾ ಡಿಪ್ಲೊಮಾವನ್ನ ನೀವು ಉತ್ತೀರ್ಣರಾಗಿರ್ಬೇಕು ಫ್ರೆಂಡ್ಸ್. ಸೊ ಈ 2022-23ರಲ್ಲಿ ಉತ್ತೀರ್ಣ ಆದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಸಾಧ್ಯ. ಅದೇ ಹಿಂದಿನ ವರ್ಷದಲ್ಲಿ ಏನಾದ್ರು ಆಗಿದ್ರೆ ಅದು ಸಾಧ್ಯ ಇಲ್ಲ. ಹಾಗೆ ಅಂದ್ರೆ ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು, ನೀವು ಮುಗಿದ ನಂತರ 6 ತಿಂಗಳ ಕಾಲ ನೀವು ಯಾವುದೇ ಉನ್ನತ ಶಿಕ್ಷಣಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿರಬಾರ್ದು ಅಥವಾ ಉನ್ನತ ಶಿಕ್ಷಣವನ್ನ ನೀವು ಮಾಡ್ತಾ ಇರಬಾರ್ದು. ಹಾಗೆ ಯಾವ್ದಾದ್ರು ನೌಕರಿಯನ್ನು ಮಾಡ್ತಾ ಇರಬಹುದು, ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಆಗಿರ್ಬೋದು ಅಥವಾ ಪ್ರೈವೇಟ್ ಕೆಲಸ ಆಗಿರ್ಬೋದು, ಯಾವುದೇ ವರ್ಕ್ ಅನ್ನ ನೀವು ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಈ ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಸಾಧ್ಯ ಫ್ರೆಂಡ್ಸ್. ಒಂದ್ ವೇಳೆ ನೀವೇನಾದ್ರೂ ಈ ರೀತಿಯಾದ ಯಾವುದೇ ಕೆಲಸದಲ್ಲಿ ಇದ್ರೆ ಅಥವಾ ಯಾವ್ದಾದ್ರು ಉನ್ನತ ಶಿಕ್ಷಣ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರೋದಿಲ್ಲ. ಸೊ ಇದು ನಂತರ ನೀವು ಯಾವ್ದಾದ್ರು ಇದೇ ರೀತಿಯ ಸ್ಕೀಮ್ಗಳನ್ನ, ಈ ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಇದೇ ರೀತಿಯ ಸ್ಕೀಮ್ಗಳಲ್ಲಿ ಯಾವ್ದಾದ್ರು ನೀವು ಫಲಾನುಭವಿಗಳು ಆಗಿದ್ರೆ ಕೂಡ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಹಾಗೆ ಮತ್ತಾದ್ರೂ ನೀವು ಪ್ರೈವೇಟ್ ಅಂದ್ರೆ ಸ್ವಯಂ ಉದ್ಯೋಗಿಗಳಾಗಿದ್ರು ಕೂಡ ನೀವು ಈ ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಹಾಗೆ ಮತ್ತೆ ಇನ್ನ ಈ ತರ ಯಾವ್ದಾದ್ರು ಏನೋ ESI ಆಗಿರ್ಬೋದು, PF ಆಗಿರ್ಬೋದು ಅಥವಾ ನ್ಯಾಷನಲ್ ಪಿಂಚಣಿ ಸ್ಕೀಮ್ಗಳಿಗೆ ಏನಾದ್ರೂ ನೀವು ತಗೊಳ್ತಾ ಇದ್ರೆ ಅದನ್ನ ನೀವೇನಾದ್ರೂ ನೀವು ಮಾಡ್ತಾ ಇದ್ರೆ ಸೊ ಅಂತವರು ಕೂಡ ಈ ಸ್ಕೀಮಿಗೆ ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರೋದಿಲ್ಲ. ಇದು ಯಾವುದೇ ಆದಂತ ಏನು ESI ಆಗಿರ್ಬೋದು, PPF ಆಗಿರ್ಬೋದು ಅಥವಾ ನ್ಯಾಷನಲ್ ಪಿಂಚಣಿ ಸ್ಕೀಮ್ ಏನಾದ್ರು ಪಡೆಯುತ್ತಿಲ್ಲ ಅಂತಂದ್ರೆ ಮಾತ್ರ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಎಲಿಜಿಬಿಲಿಟಿ ನೀವು ಇರಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಮೊದಲೇ ಹೇಳಿದೆ ನಾನು, ನೀವು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಅಂತ ಇದೆ. ಸೊ ನೀವು ಕರ್ನಾಟಕದ ನಿವಾಸಿಗಳು ಅಂತ ಪ್ರೂವ್ ಮಾಡಕ್ಕೆ ಏನಪ್ಪಾ ದಾಖಲಾತಿಗಳು ಬೇಕು ಅಂತಂದ್ರೆ, ನೀವು ಯಾವ್ದಾದ್ರು ಪದವಿ ಮಾಡ್ತಾ ಇದ್ರೆ ಪದವಿ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ, ಅಥವಾ ಡಿಪ್ಲೊಮಾ ಮುಗಿಸಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ, ಅಥವಾ ನೀವೇನಾದ್ರೂ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅನ್ನ ನೀವು ಅದಕ್ಕೆ ಕೊಡ್ಬೇಕಾಗುತ್ತೆ, ಅಥವಾ ನೀವೇನಾದ್ರೂ CET ಎಕ್ಸಾಮ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ, CET ಎಕ್ಸಾಮ್ ಅನ್ನ ಬರೆದಿದ್ರೆ ನಿಮ್ಮ CET ನಂಬರ್ ಇಂದನೂ ಕೂಡ ನೀವು ಕರ್ನಾಟಕದ ನಿವಾಸಿಗಳು ಅಂತ ನೀವು ಪ್ರೂವ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸೊ ಇಷ್ಟು 4 ತರದ ಆಪ್ಷನ್ಸ್ ಅನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಈ ಇಷ್ಟನ್ನ ನೀವು ಇದ್ರೆ ನೀವು ಕರ್ನಾಟಕದ ನಿವಾಸಿಗಳು ಅಂತ ನೀವು ಇದನ್ನ ಪ್ರೂವ್ ಮಾಡಬಹುದು ಫ್ರೆಂಡ್ಸ್. ಇಷ್ಟು ಈ ಎಲಿಜಿಬಿಲಿಟಿಗೆ ಇರ್ತಕ್ಕಂಥ ಕ್ರೈಟೀರಿಯಾಗಳು. ಸೊ ಇಷ್ಟನ್ನ ನೀವು ಎಲಿಜಿಬಲ್ ಇತ್ತು ಅಂದ್ರೆ ನೀವು ಯುವ ನಿಧಿ ಸ್ಕೀಮ್ಗೆ ಈಸಿಯಾಗಿ ನೀವೇ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಅಂದ್ರೆ ಈ ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡ್ಕೋಬಹುದು. ಸೊ ಇಷ್ಟು ಎಲಿಜಿಬಿಲಿಟಿ ಈ ಯುವ ನಿಧಿ ಸ್ಕೀಮ್ಗೆ. ಅದಾದ ನಂತರ ಮತ್ತೆ ಯಾವ್ಯಾವ ದಾಖಲಾತಿಗಳು ಬೇಕು ಅನ್ನೋದು ನೋಡ್ಬೋದು. ನಾವಿಲ್ಲಿ ನಿಮ್ಮ ಏನು ಆಧಾರ್ ಅನ್ನು ಕಂಪಲ್ಸರಿ ಬೇಕಾಗುತ್ತೆ, ನಿಮ್ಮ ಆಧಾರ ಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ಏನು ಪದವೀಧರರಾಗಿದ್ರೆ, ನೀವೇನೋ ಡಿಗ್ರಿ ಮಾಡಿದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಥವಾ ನೀವೇನಾದ್ರೂ ಡಿಪ್ಲೊಮಾ ಮುಗಿಸಿದ್ರೆ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಹಾಗೆ ನಿವಾಸಿ ವಾಸಸ್ಥಳ ಪ್ರಮಾಣ ಪತ್ರ, ಅಂದ್ರೆ ನಾನು ಆಗ್ಲೇ ಹೇಳಿದೆ, ನಿವಾಸಿ ವಾಸಸ್ಥಳ ಪ್ರಮಾಣ ಪತ್ರ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಡಿಪ್ಲೊಮಾ ಅಥವಾ ಪದವೀಧರದ ಸರ್ಟಿಫಿಕೇಟ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ CET ಎಕ್ಸಾಮ್ ನ ರಿಜಿಸ್ಟರ್ ನಂಬರ್ ಕೂಡ ಆಗಿರ್ಬೋದು. ಇಷ್ಟು ನೀವು ನಿವಾಸಿಗೆ ಸಂಬಂಧಪಟ್ಟ ದಾಖಲಾತಿ ಕೊಡೋಕೆ ಸಾಧ್ಯ.
ಅದಾದ ನಂತರ ಮತ್ತೇನಪ್ಪಾ ಅಂತಂದ್ರೆ ನೀವು ಶೈಕ್ಷಣಿಕ ಅರ್ಹತೆಯ ದಾಖಲೆಗಳು ಕೂಡ ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ. ಅದಾದ ಕಂಪಲ್ಸರಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೂಡ ಕಂಪಲ್ಸರಿ ಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ನೀವು ಯುವ ನಿಧಿ ಯೋಜನೆಗೆ ದಾಖಲೆ ಬೇಕಾಗಿರ್ತಕ್ಕಂಥವು. ಇಷ್ಟು ನಾನು ಇಷ್ಟೊತ್ತು ಏನೇನು ಹೇಳಿದೆ ಅವೆಲ್ಲ ದಾಖಲಾತಿಗಳು ನೀವು ಯುವ ನಿಧಿ ಸ್ಕೀಮ್ಗೆ ಬೇಕಾದಂಥ ದಾಖಲಾತಿಗಳು. ಸೊ ಇಷ್ಟು ಕೂಡ ನಿಮ್ಮ ಬಳಿ ಇತ್ತು ಅಂದರೆ ನೀವು ಆರಾಮಾಗಿ ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸೊ ಇಷ್ಟು ನಿಮ್ಮ ಬೇಕಾದಂಥ ದಾಖಲಾತಿಗಳು. ಅದಾದ ನಂತರ ನೀವು ಈ ಸ್ಕೀಮ್ಗೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ನೋಡ್ಬೋದು, ನೀವು ಕರ್ನಾಟಕವನ್ನಾಗಿರ್ಬೋದು ಅಥವಾ ಬೆಂಗಳೂರನ್ನಾಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು ಅಥವಾ ಸೇವಾ ಸಿಂಧು ಪೋರ್ಟಲಲ್ಲಿ ಈ ಇಷ್ಟು ಜಾಗದಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸೊ ಇದನ್ನು ನೀವು ಅವರ ಬಳಿ ಹೋದರೆ ನಿಮಗೆ ಈಸಿಯಾಗಿ ಅಪ್ಲೈ ಮಾಡಿಕೊಡ್ತಾರೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೇನೆ. ಸೊ ನಮ್ಮ ಚಾನಲನ್ನು ಫಾಲೋ ಮಾಡಿ. ಹಾಗೆ ಫೇಸ್ಬುಕ್ಕನ್ನು ನೋಡ್ತಾ ಇದ್ದರೆ ಅಲ್ಲೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯುವ ನಿಧಿ ಸ್ಕೀಮ್ಗೆ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾಗಿದ್ರೆ ಒಂದು ಲೈಕನ್ನು ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.